ಸಮಾಜದಲ್ಲಿ ಯಾವ ರೀತಿಯೆಲ್ಲ ಕಷ್ಟ ಇದೆ ಅಂತ ಬಹಳ ಅರ್ಥ ಆಗುವಂಥ ಫಿಲಿಮ್ ಇದು. ಎಲ್ಲರ ಜೀವನದಲ್ಲಿ ಇಂಥ ಒಂದು ಪರಿಸ್ಥಿತಿ ಬಂದಿದೆ ಅಂತ ನನಗೆ ಇವಾಗ ಗೊತ್ತಾಯಿತು. ಬಟ್ ಭಾಳ ಒಳ್ಳೆ ಪಾತ್ರ ಮಾಡಿದ್ದಾರೆ. ಎಲ್ಲರಿಗೂ ಇದು ಒಂದು ಥಾಟ್, ಒಂದು ಒಳ್ಳೆಯ ಪಿಕ್ಚರ್ ತೆಗೆದಿದ್ದಾರೆ. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ನಾನೊಂದು ಸಣ್ಣ ಪಾತ್ರ ಮಾಡಿದ್ದೀನಿ, ಆದ್ರೂ ತುಂಬ ಎಂಥವರು ನೋಡಬೇಕಾದ ಪಿಕ್ಚರು. ನಾವು ಸುಮಾರು ಪಿಕ್ಚರ್ ನೋಡಿದ್ದೀವಿ, ಇಲ್ಲ ಅಂತಲ್ಲ. ಆದರೆ ತಂದೆ ಮೇಲೆ ಪ್ರೀತಿ ಇಟ್ಕೋಬೇಕು, ಈ ಥರನೂ ತಂದೆ ತ್ಯಾಗ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಸಿನಿಮಾ ಸಾಕ್ಷಿ. ಮಿನಿ ದಾಸ್ಕಿ ಟಿ ನರಸೀಪುರ. ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಏಕೆಂದರೆ ಮಕ್ಕಳು ಉದ್ಧಾರಕ್ಕೋಸ್ಕರನೇ ತಂದೆ ಏನಾದರೂ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾನೇ ಇರ್ತಾರೆ. ಎಲ್ಲೋ ಒಂದು ಕಡೆ ಈ ಥರ ಒಂದು ಚಾನ್ಸ್ ಸಿಗುತ್ತೆ ಅಂದಾಗ ಅದು ತಲೆ ಹಂಗೆ ಓಡುತ್ತೆ. ಮಗನ ಒಳ್ಳೆಯದಾಗುತ್ತೆ ಅಂದರೆ ಏನಾದರೂ ಒಂದು ಮಾಡ್ಬೋದಲ್ಲ ಅನ್ನೋ ರೀತಿಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಮಗನೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಫಿಲಮ್ ಚೆನ್ನಾಗಿದೆ, ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋವಂಥ ಸಿನಿಮಾನೇ, ಎಲ್ಲೂ ಬೋರ್ ಆಗಲಿಲ್ಲ, ಚೆನ್ನಾಗಿತ್ತು. ಒಳ್ಳೆಯದಾಗಲಿ ಸಿನಿಮಾಕ್ಕೆ. ಮೂವಿ ತುಂಬ ಚೆನ್ನಾಗಿದೆ, ಎಕ್ಸಲೆಂಟ್ ಮೂವಿ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಬೆಸ್ಟ್ ವಿಶಸ್ ಫುಲ್ ಟೀಮ್ಗೆ. ತಂದೆ ಮಗನ ಆ್ಯಕ್ಟಿಂಗ್ ಪ್ರತಿಯೊಬ್ಬರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಇವತ್ತು ಮೂವಿ ರಿಲೀಸ್ ಆಗ್ತಾ ಇದೆ, ಎಲ್ರಿಗೂ ಬೆಸ್ಟ್ ವಿಶಸ್. ಹಾಗೆ ಕಂಗ್ರ್ಯಾಚುಲೇಷನ್ಸ್. ಮೂವಿ ತುಂಬ ಚೆನ್ನಾಗಿದೆ. ಯಾವಾಗಲೂ ತಾಯಿ ಬಗ್ಗೆ ನಾವು ನೋಡ್ತಾ ಇದ್ವಿ ಮೂವಿ, ಇವರು ತಂದೆ ಬಗ್ಗೆ ತೋರಿಸಿದ್ದಾರೆ. ತಾಯಿ ಜನ್ಮ ಕೊಡ್ತಾಳೆ, ಜಗತ್ತು ತೋರಿಸ್ತಾಳೆ, ಹೌದು. ಆದರೆ ನಿಜ ಹೇಳಬೇಕು ಅಂದರೆ ತಂದೆ ಜೀವನ ತೋರಿಸ್ತಾನೆ, ಫುಲ್ ವರ್ಲ್ಡ್ ತೋರಿಸ್ತಾನೆ, ಏನು ಜೀವನ ಏನು ಅಂತ. ಇದರಲ್ಲಿ ತಂದೆ ಬಗ್ಗೆ ಸ್ಯಾಕ್ರಿಫೈಸ್, ಅವ್ರ ತ್ಯಾಗ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮೂವಿ ಎಕ್ಸಲೆಂಟ್. ಎಲ್ಲರೂ ಮೂವಿ ಈ ಥಿಯೇಟ್ರಿಗೆ ಬಂದು ನೋಡಿ. ಮೂವಿ ತುಂಬ ಚೆನ್ನಾಗಿದೆ, ಎಕ್ಸಲೆಂಟ್. ನಂಗೆ ಖುಷಿ ಆಯಿತು. ಸರ್ ಸಿನಿಮಾ ಮಾತ್ರ ಎಕ್ಸಲೆಂಟ್ ಆಗಿದೆ. ಒಂದು ಫ್ಯಾಮಿಲಿ ಸ್ಟೋರಿ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬರಬೇಕು. ಕನ್ನಡ ಸಿನಿಮಾನ ಪ್ರತಿಯೊಬ್ಬರು ಉಳಿಸಿ, ಪ್ರತಿಯೊಬ್ಬರು ಬೆಳೆಸಿ. ದಯವಿಟ್ಟು ಸಿನಿಮಾನ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಆಲ್ ದಿ ಬೆಸ್ಟ್. ಮೂವಿನಲ್ಲಿ ಆ್ಯಕ್ಚುಲಿ ಗೌರ್ಮೆಂಟ್ಗೆ ಗೊತ್ತಿಲ್ಲದೆ ಅದು ಒಂದು ಸತ್ತಿದ್ದೀವಿ ಅಂತ ಹೇಳ್ಬಿಟ್ಟು ತಗೊಳ್ಳೋ ಕಾನ್ಸೆಪ್ಟ್ ಯಾರಾದರೂ ಮಾಡಿರ್ತಾರಲ್ಲ, ಅದಕ್ಕೆ ಈ ಮೂವಿನಲ್ಲಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಹಂಗೆಲ್ಲ ಮಾಡಬಾರ್ದು, ಮಾಡಿದ್ರೆ ಅವ್ರ ಮಕ್ಕಳಿಗೂ ಪ್ರಾಬ್ಲಮ್ ಆಗುತ್ತೆ ಅಂತ ಫ್ಯೂಚರಲ್ಲಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಒಳ್ಳೆ ಮೂವಿ ಇದು, ತುಂಬ ಚೆನ್ನಾಗಿದೆ. ಫಿಲಮ್ ಚೆನ್ನಾಗಿದೆ, ಒಂಥರ ಒಳ್ಳೆ ಮೂವಿ. ಮೆಸೇಜ್ ಅಂತೂ ತುಂಬ ಚೆನ್ನಾಗಿದೆ. ಈ ಥರ ಮಾಡಬಾರ್ದು ಯಾರು ಅಂತ. ಚೆನ್ನಾಗಿದೆ, ಓಕೆ. ಒಳ್ಳೆ ಕಂಟೆಂಟು, ಜನ ನೋಡ್ಬೋದು. ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಮಾಡಿದ್ದಾರೆ. ಹೊಸ ಪ್ರಯತ್ನ, ಒಳ್ಳೆ ಪ್ರಯತ್ನ, ಚೆನ್ನಾಗಿ ಮಾಡಿದ್ದಾರೆ. ಸಬ್ಜೆಕ್ಟ್ ಭಾಳ ಚೆನ್ನಾಗಿದೆ. ಸಿನಿಮಾ ಮಾತ್ರ ಎಕ್ಸ್ಟ್ರಾಡಿನರಿ, ಸೂಪರ್. ಮೂವಿ ತುಂಬ ಚೆನ್ನಾಗಿದೆ. ಇಂಥ ಯಂಗ್ಸ್ಟರ್ಗಳಿಗೆ ನಾವುಗಳು ಸಪೋರ್ಟ್ ಮಾಡಬೇಕು. ನ್ಯಾಚುರಲ್ ಆ್ಯಕ್ಟಿಂಗ್ ಎಲ್ಲರದ್ದು. ಸುರೇಶ್ ನಾವು 35 ವರ್ಷದ ಸ್ನೇಹಿತರು. ತುಂಬ ಚೆನ್ನಾಗಿ ಮಾಡಿದ್ದಾನೆ ಹುಡುಗ. ನಮ್ಮ ಆಶೀರ್ವಾದ ಇರುತ್ತೆ. ಸರ್, ಮನುಷ್ಯ ಎಷ್ಟು ಸ್ವಾರ್ಥಿ ಆಗ್ತಾನೆ. ಅವನಿಗೆ ಹಣ ಬೇಕು ಅಥವಾ ಉದ್ಯೋಗ ಬೇಕು ಅಂದಾಗ ತಂದೆಯ ಸಾವನ್ನು ಅವನು ಬಯಸ್ತಾನೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇದೊಂದು ರೀತಿ ಪಾತ್ರಗಳದ ಏನು ಹೇಳ್ತಾರೆ, ಭಾವನೆಗಳ ತಾಕಲಾಟ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಸುರೇಶ್ ಸರು. ಒಳ್ಳೆಯದಾಗಲಿ, ಸಿನಿಮಾ ಚೆನ್ನಾಗಿ ಓಡಲಿ ಅಂತ ಹಾರೈಸ್ತೀನಿ. ಸರ್, ಕ್ಷಮೆ ಇರಲಿ ತಂದೆ ಒಂಥರ ನೈಜವಾಗಿರುವಂಥ ಕತೆ ಥರ ಇದೆ. ನಾವೇ ಆ ಪಾತ್ರಗಳಲ್ಲೇ ಅನುಭವಿಸಿರೋ ಥರ ತುಂಬ ಚೆನ್ನಾಗಿ ಬಂದಿದೆ. ನಟನೆನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು. ಶುಭ. ಇಡೀ ದೇಶ ತುಂಬ ಇವಾಗ ನಿರುದ್ಯೋಗದ ಸಮಸ್ಯೆ ಕಾಡ್ತಾ ಇದೆ. ಅದು ಆ ಸಬ್ಜೆಕ್ಟ್ ಮೇಲೆ ಚಿತ್ರ ಬಂದಿರೋದು ಬಹಳ ಮಹತ್ವದ ಒಂದು ಕೆಲಸ ಮಾಡಿದ್ದಾರೆ. ಅದ್ಭುತ ಅಭಿನಯ, ಹಿನ್ನೆಲೆ ಸಂಗೀತ ಮಾತ್ರ ತುಂಬ ಚೆನ್ನಾಗಿದೆ. ಅಷ್ಟೇ. ಬೇಡ, ತುಂಬ ಚೆನ್ನಾಗಿದೆ. ಸಬ್ಜೆಕ್ಟು ಭಾಳ ವಿಶೇಷವಾಗಿದೆ. ಒಂದು ಹಾರ್ಟ್ ಟಚಿಂಗ್ ಸಬ್ಜೆಕ್ಟು. ಪ್ರತಿಯೊಬ್ಬರು ನೋಡಲೇಬೇಕು. ನೋಡಿದವರಿಗೆ ಅವ್ರ ಮನಸ್ಸಿಗೆ ಇಡಿಸುತ್ತೆ. ಅದ್ಭುತವಾಗಿದೆ. ಇವತ್ತಿನ ಸಮಾಜಕ್ಕೆ ಒಳ್ಳೆಯ ಮೆಸೇಜನ್ನು ಕೊಡ್ತಕ್ಕಂಥ ಚಿತ್ರ ಆಗಿದೆ. ಇತ್ತೀಚೆಗೆ ಇಂಥ ಚಿತ್ರಗಳು ಮರೆಯಾಗ್ತಾ ಇದ್ದಾವೆ. ಇಂಥ ಚಿತ್ರಗಳು ಮೂಡಿ ಬರಲಿ, ಒಳ್ಳೆಯದಾಗಲಿ. ಚೆನ್ನಾಗಿದೆ ಸರ್.
ಚೆನ್ನಾಗಿತ್ತು ಚೆನ್ನಾಗಿದೆ ಫಿಲಮ್ ಸೂಪರ್ ಆಗಿದೆ, ಚೆನ್ನಾಗಿದೆ. ಅಪ್ಪ ಮಗ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಂಥ ಫಿಲಮ್ಗಳು ಮುಂದೆ ಬರ್ತಾ ಇರಬೇಕು ಅಂತ. ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ನೈಜವಾಗಿ ಬಂದಿದೆ. ತುಂಬ ಎಲ್ಲ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಭಾವನೆಗಳಿಗೆ ತುಂಬ ಒತ್ತು ಕೊಟ್ಟು ತುಂಬ ಭಾವನಾತ್ಮಕವಾದಂಥ ಸಿನಿಮಾ. ಬ್ಯೂಟಿಫುಲ್, ತುಂಬ ಚೆನ್ನಾಗಿ ಬಂದಿದೆ. ಚೆನ್ನಾಗಿತ್ತು ಸರ್, ಸಿನಿಮಾ ಚೆನ್ನಾಗಿತ್ತು. ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಚೆನ್ನಾಗಿದೆ. ಚೆನ್ನಾಗಿತ್ತು. ಏನಂದರೆ ತಾಯಿಯ ತ್ಯಾಗವನ್ನು ನೋಡ್ತಾ ಇದ್ವಿ ಯೂಶ್ವಲಿ. ಇದರಲ್ಲಿ ತಂದೆ ತ್ಯಾಗ ಏನು ಅನ್ನೋದು ಇದೆ. ಸೊ ಆಡಿಯನ್ಸ್ ಬಂದರೆ ತಂದೆ ತ್ಯಾಗ ಏನು ಅನ್ನೋದು ಈ ಸಿನಿಮಾಯಿಂದ ಮುಖ ಎಲ್ರಿಗೂ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಸೂಪರ್, ಚೆನ್ನಾಗಿದೆ, ನೋಡ್ಬೋದು. ತುಂಬ ಚೆನ್ನಾಗಿತ್ತು. ಮೂವಿ ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಎಲ್ಲರೂ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ. ಆ್ಯಕ್ಚುಲಿ ಅಂತ ಏನಂತಂದರೆ ಗೌರ್ಮೆಂಟಿಗೆ ಮೋಸ ಮಾಡಬಾರ್ದು. ಮೋಸ ಮಾಡಿದವ್ರು ಯಾವತ್ತೂ ಅದು ಮುಚ್ಚಿಡೋಕ್ಕಾಗಲ್ಲ ಅಂತ ತುಂಬ ಚೆನ್ನಾಗಿ ಹೇಳಿದ್ದಾರೆ ಇದರಲ್ಲಿ. ಆ್ಯಂಡ್ ಅಪ್ಪ ಮಗನ ಎಮೋಷನ್ಸು ಕೊನೆಗೆ ಗೊತ್ತಾದಾಗ ಕೈಗೆ ಸಿಕ್ಕಿತ್ತು ಬಾಯಿಗೆ ಸಿಗಿಲ್ಲ ಅಂತ ಹೇಳ್ತಾರಲ್ಲ, ಆ ಥರ ಸಿಕ್ಕಿದ್ರೂ ಕಳ್ಕೊಂಬಿಟ್ರು. ತುಂಬ ಚೆನ್ನಾಗಿ ಬಂದಿದೆ. ಆಲ್ ದ ಬೆಸ್ಟ್ ಹೇಳ್ತೀನಿ ಟೀಮ್ಗೆ. ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು ಸರ್. ನಾವು ಸುರೇಶ್ ಅವರು ನಾವು 20-30 ವರ್ಷದಿಂದ ಫ್ರೆಂಡ್ಸು. ಹೇಳಿದರು ಹಿಂಗೆ ಅಂತ. ಸ್ಟೋರಿ ಚೆನ್ನಾಗಿದೆ. ಅಂದರೆ ಇನ್ನೂ ಸ್ವಲ್ಪ ವರ್ಕ್ ಎಲ್ಲ ಇನ್ನೂ ಇದಾಗಬೇಕು. ಆಮೇಲೆ ಮಧ್ಯದಲ್ಲಿ ನಾವು ಸಾಂಗ್ ಬರುತ್ತೆ ಅಂತ ತಿಳ್ಕೊಂಡಿದ್ದೆ. ಸಾಂಗ್ ಇಲ್ಲ. ಒಂದು ಯಾವ್ದಾರ ಈ ಹೊಸ ಜೋಡಿಗೆ ಒಂದು ಸಾಂಗ್ ಕೊಡ್ಬೋದಾಯಿತು. ಸೊಸೆಗೆ ಕೊಟ್ಟಿಲ್ಲ. ನೆಕ್ಸ್ಟ್ ಇನ್ನೂ ಇದು ಫಸ್ಟ್ನೇ ಸಿನಿಮಾ ಅಲ್ವಾ, ನೆಕ್ಸ್ಟ್ ಇಂಪ್ರೂವ್ ಆಗ್ತಾರೆ. ಚೆನ್ನಾಗಲಿ ಅಂತ. ಸಿನಿಮಾ ಚೆನ್ನಾಗಿ ಓಡಲಿ. ಗುಡ್. ಫಿಲಮ್ ತುಂಬ ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಇದೆ. ಈ ಥರ ಮಾಡಬಾರ್ದು ಅಂತ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಯಾವಾಗಲೂ ಮಕ್ಕಳಿಗೆ ಒಳ್ಳೆಯದೇ ಮಾಡ್ತಿರ್ತಾರೆ. ಅದನ್ನು ತಿಳ್ಕೊಂಡು ಮೂವಿ ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಮೆಸೇಜ್. ಆಲ್ ದ ಬೆಸ್ಟ್. ಆಲ್ ದಿ ಬೆಸ್ಟ್ ಟೀಮ್. ತುಂಬ ಚೆನ್ನಾಗಿದೆ. ಫಾದರ್ ಸೆಂಟಿಮೆಂಟ್ ಆಗಿರ್ಬೋದು ಅಥವಾ ಒಂದು ಒಳ್ಳೆ ಮೆಸೇಜ್ ಇದೆ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬ ಸಿನಿಮಾ ಮಾಡೋನು ನಾನು ಮಾಡೋ ಸಿನಿಮಾ ಚೆನ್ನಾಗಿರಬೇಕು ಅಂತಲೇ ಮಾಡ್ತಾ ಇರ್ತಾನೆ. ಜನರ ಬಾಯಲ್ಲಿ ಆ ಸಿನಿಮಾ ಚೆನ್ನಾಗಿದೆ ಅಂತ ಬಂದಾಗ ಮಾತ್ರ ನಾವು ಆ ಖುಷಿಯನ್ನು ಅನುಭವಿಸೋಕ್ಕೆ ಸಾಧ್ಯ ಆಗುತ್ತೆ. ನಾವು ಮಾಡಿದವ್ರು ಚೆನ್ನಾಗಿದೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ಚೆನ್ನಾಗಿರಬೇಕು ಅಂತಲೇ ಮಾಡಿದ್ದು. ಆದರೆ ಜನ ಚೆನ್ನಾಗಿದೆ ಅಂದಾಗ ಖುಷಿಯಾಗಿದೆ, ನಿಜವಾಗ್ಲೂ ಖುಷಿಯಾಗಿದೆ. ಅದಕ್ಕೆ ನಾನು ಕಾರಣ ಅಂತ ನಾನು ಹೇಳೋದು. ನಾವು ನಮ್ಮ ಕೆಲಸ ಬರೀ ಆ್ಯಕ್ಟಿಂಗ್ ಮಾಡೋದಷ್ಟೇ. ನಿರ್ಮಾಪಕರು, ನಿರ್ದೇಶಕರು, ಕಥೆಗಾರರು ಇವರಿಂದ ಒಂದು ಸಿನಿಮಾ ನಿಲ್ಲಬೇಕು. ಸಿನಿಮಾ ಯಾವತ್ತೂ ಒಂದು ಕಂಟೆಂಟಿಂದ ನಿಲ್ಲಬೇಕೆ ಹೊರತು ಯಾವುದೇ ಒಬ್ಬ ಆರ್ಟಿಸ್ಟಿಂದಾಗಲಿ ಒಬ್ಬ ಹೀರೋಯಿಂದಾಗಲಿ ಆ ಥರ ನಿಲ್ಲಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಸಿನಿಮಾ ಕಂಟೆಂಟಿಂದ ನಿಲ್ಲಬೇಕು. ನಿಜವಾದ ಒಂದು ಒಳ್ಳೆ ಕಂಟೆಂಟ್ ಇರೋದ್ರಿಂದ ಇವತ್ತು ಈ ಸಿನಿಮಾ ಯಶಸ್ವಿಯಾಗಿದೆ. ಈ ಸಿನಿಮಾ ಯಶಸ್ವಿ ಕಾರಣ ಆದಂಥವ್ರು ಮೂಲತಃ ನಿರ್ಮಾಪಕರು ಮತ್ತು ನಿರ್ದೇಶಕರು ಮತ್ತು ಅದರ ಉತ್ತಮವಾದ ಕಥೆ ಅಂತ ನಾನು ಹೇಳ್ತೀನಿ. ಆಮೇಲೆ ಅದರ ಭಾಗವಾಗಿದ್ದಕ್ಕೆ ನನಗೆ ಸಂತೋಷ ಇದೆ. ಇಷ್ಟು ದಿನ ಪಾತ್ರವಾಗಿದ್ದರೆ ಇದರಲ್ಲಿ ನಾಯಕ ನಟ ಅಂದರೆ ತಪ್ಪಾಗಲ್ಲ. ನಾನು ನಾಯಕ ಅಂತ ಹೇಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಂದು ಒಂದು ಪ್ರಮುಖ ಪಾತ್ರ ಅಂತ ನಾನು ಹೇಳ್ತೀನಿ. ನಾಯಕಿ ಅವೆಲ್ಲ ಹೇಳೋಕ್ಕಷ್ಟೇ. ಜನ ಯಾರನ್ನ ಇಷ್ಟಪಡ್ತಾರೋ ಅವನೇ ನಿಜವಾದ ನಾಯಕ ಆಗಿರ್ತಾನೆ ಅಷ್ಟೇ. ಜನ ಇಷ್ಟಪಡುವಂಥ ಪಾತ್ರವನ್ನು ಮಾಡಿದ್ದೀನಿ ಅನ್ನೋ ಖುಷಿ ನನಗಿದೆ. ಸರ್, ನಿಮ್ಮ ನಿರ್ದೇಶನ, ನಟನೆ, ನಿರ್ಮಾಣದ ಸಿನಿಮಾ ಏನು ಹೇಳ್ತೀರಿ? ನನಗೆ ಏನು ಹೇಳೋದು, ನನ್ನ ಇಡೀ ತಂಡ ನನಗೆ ಸಹಕಾರಿಯಾಗಿದೆ. ಇಡೀ ತಂಡ ನಾನು ನಿರ್ಮಾಣ ಮಾಡುವಾಗ, ನಿರ್ದೇಶನ ಮಾಡುವಾಗ ಮತ್ತು ಜೊತೆಗೆ ಅಭಿನಯ ಮಾಡುವಾಗ ಒಟ್ಟಾರೆ ನಾನು ಮಾಡ್ತೀನಿ ಇಲ್ವೇ ಅಂತ ಅನ್ನೋದು ನನಗೆ ನಂಬಿಕೆ ಇರಲಿಲ್ಲ. ಆ ನಂಬಿಕೆಯನ್ನು ಕೂಡಿಕೊಟ್ಟವರು ನನ್ನೆಲ್ಲ ಇಡೀ ತಂಡದವರು ಪ್ರತಿಯೊಬ್ಬರು ಕೂಡ ನನಗೆ ನನ್ನ ಏನು ದೃಷ್ಟಿಕೋನ ಇತ್ತು ಅದಕ್ಕೆ ಸ್ಪಂದಿಸಿದ್ದಾರೆ. ಆ ಸ್ಪಂದಿಸಿದ್ರಿಂದ ಈ ಒಂದು ಒಳ್ಳೆಯ ರೂಪ ಬಂತು ಸಿನಿಮಾಗೆ. ಆ ಕತೆ ಚೆನ್ನಾಗಿದ್ದರಿಂದ ಕತೆನೂ ನನಗೆ ಬೆಂಬಲವಾಗಿ ನಿಂತ್ಕೊಂತು. ನಮ್ಮ ಕಲಾವಿದರು ಬೆಂಬಲವಾಗಿ ನಿಂತ್ಕೊಂಡ್ರು. ಜೊತೆಗೆ ಕ್ಯಾಮ್ರಾಮೆನ್ನು ನಮಗೆ ಅರ್ಧ ಕೆಲಸ ಕ್ಯಾಮ್ರಾಮನ್ ಅವ್ರು ಮಾಡಿಕೊಟ್ಟಿದ್ದಾರೆ. ಅಂತಂದರೆ ನಾವು ಏನು ಹೇಳಿದ್ವಿ ಅದಕ್ಕಿಂತ ಹೆಚ್ಚಾಗಿ 4 ಪಟ್ಟು ಅವರು ಅರ್ಥ ಮಾಡಿಕೊಂಡು ನಮ್ಮ ದೃಷ್ಟಿಕೋನವನ್ನು ಅದನ್ನು ಸ್ಪಂದಿಸಿದ್ದಾರೆ. ಅದು ಹೊರಹೊಮ್ಮಿದೆ. ಜನ ನಮಗೆ ಬೆಂಬಲ ಕೊಟ್ಟು ಈ ಸಿನಿಮಾ ನಡೀಲಿ, ಗಾಂಧಿನಗರದಲ್ಲಿ ಮತ್ತೆ ಥಿಯೇಟ್ರ್ ತುಂಬ ಜನ ಸೇರಿಕೊಳ್ಳಿ. ಸಾಕಷ್ಟು ಚಿತ್ರಗಳು ಸೋತಿದ್ದಾವೆ. ಈ ಚಿತ್ರದ ಮೂಲಕ ಅಂತಲ್ಲ, ಇನ್ನು ಮುಂದೆ ಚಿತ್ರಮಂದಿರ ತುಂಬಿಸಿ ನಂತರ 100 ದಿನ 1 ವರ್ಷ ನಡೆಯುವಂಥ ಹೊಸ ಅಲೆಯನ್ನು ನಾವು
ಕ್ರಿಯೇಟ್ ಮಾಡೋಣ. ಇದಕ್ಕೆ ಜನ ಬೆಂಬಲ ಬೇಕು, ಪ್ರೇಕ್ಷಕರ ಬೆಂಬಲ ಬೇಕು, ಅದರಲ್ಲೂ ನಮ್ಮ ಕನ್ನಡ ಭಾಷಿಕರ ಬೆಂಬಲ ಬೇಕು. ನಮ್ಮ ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಕಲಾ ಪ್ರೇಮಿಗಳಾಗಿರ್ಬೋದು, ಭಾಷಾ ಪ್ರೇಮಿಗಳಾಗಿರ್ಬೇಕು. ಒಂದು ಒಳ್ಳೆ ಕಂಟೆಂಟು ಅಂತ ನಾನೇನಾದರೂ ಕೊಟ್ಟಿದ್ದೀನಿ ಅಂತ ನಿಮ್ಗೆ ಅನಿಸಿದ್ರೆ ದಯಮಾಡಿ ನೀವು ಬೆಂಬಲ ಕೊಡಿ, ಈ ಸಿನಿಮಾನ ಗೆಲ್ಲಿಸಿ. ಇದು ಚಿತ್ರಮಂದಿರ ತುಂಬಿದ ಗ್ರಹದಲ್ಲಿ 1 ವರ್ಷ ಓಡೋ ಥರ ನೀವು ಶಕ್ತಿ ಕೊಡಿ ನನಗೆ. ನಾವು ಇನ್ನೂ ಹೆಚ್ಚಿನ ಚಿತ್ರಗಳನ್ನು ಮಾಡ್ಬೋದು, ಹೆಚ್ಚಿನ ಜನಕ್ಕೆ ಅವಕಾಶ ಸಿಗುತ್ತೆ. ಕನ್ನಡ ಚಿತ್ರರಂಗ ಭಾಳ ಸಂಕಷ್ಟದಲ್ಲಿದೆ ಇವತ್ತಿನ ದಿನ. ಅದನ್ನು ನಾವು ಸಂಕಷ್ಟದಿಂದ ಪರಿಹಾರ ಮಾಡಬೇಕು. ಅದಕ್ಕೋಸ್ಕರ ನಾವು ತಾವೆಲ್ಲರೂ ಸಹಕಾರ ಕೊಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮಸ್ತೆ ಅಣ್ಣ, ಅವ್ರಿಗೊಂಚೂರು ತಾರೀಕು ನಿರ್ಮಾಣ, ನಿರ್ದೇಶನ ರಿಲೀಸ್ ಆಗಿದೆ, ಯೂಸ್ಫುಲ್ ಆಗಿದೆ. ವರ್ಷವೇ ಹೇಳ್ತೀರಿ ಸರ್? ತುಂಬ ಖುಷಿಯಾಗುತ್ತೆ. ಇಷ್ಟು ಜನ ಬರ್ತಾರೆ ಅಂತ ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹೇಳಿದವರು ಪ್ರತಿಯೊಬ್ಬರು ಬಂದಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ನಾಳಿದ್ದಾಗಿರ್ಬೋದು ಇನ್ನೂ ಬನ್ನಿ ಅಂತ ಕೇಳ್ಕೊತೀನಿ. ಒಳ್ಳೆ ಸಿನಿಮಾ ಇದೆ, ಜನರನ್ನ ಇನ್ನೂ ಹೇಗೆ ರಿಕ್ವೆಸ್ಟ್ ಮಾಡ್ತಾರೆ? ಯಾಕಂದರೆ ಇವತ್ತು ಸ್ಟಾರ್ಗಳ ಸಿನಿಮಾಗಳು ಜನ ಬರ್ತಾ ಇಲ್ಲ. ಹೌದು ಸರ್, ಕಂಟೆಂಟ್ ಇದೆ, ಒಳ್ಳೆ ಕಂಟೆಂಟ್ ಇದೆ ಇದರಲ್ಲಿ. ಹೌದು ಹೌದು, ಒಳ್ಳೆ ಕಂಟೆಂಟ್ ಇದೆ ಕಥೆಯಲ್ಲಿ. ಆಮೇಲೆ ಈ ಥರ ಕಂಟೆಂಟ್ಗಳು ತುಂಬ ಕಮ್ಮಿ ಬರೋದು. ಇದನ್ನು ಜನ ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತೀನಿ ಅಷ್ಟೇ. ಜೊತೆಗೆ ನಿಮ್ಮ ಅಪ್ಪ ಅವರೇ ನಿರ್ದೇಶಕರು, ಸಿನಿಮಾದಲ್ಲಿ ನಿಮ್ಮ ಅಪೋಸಿಟ್ ಶಕುನಿ ಮಾಮ. ಹೌದು, ಏನು ಹೇಳ್ತಿದೆ? ನಿಜವಾದ ಲೈಫಲ್ಲಿ ತಂದೆ, ರಿಯಲ್ ಲೈಫಲ್ಲಿ ವಿಲ್ಲನ್ನು. ಸರ್, ಫೈನಲ್ ಆಗಿ ಏನು ಹೇಳ್ತೀರಿ? ಹೆಚ್ಚು ಜನ ಬಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾವನ್ನು ಗೆಲ್ಲಿಸಿ ಉಳಿಸಿ. ಯಾಕೆಂದರೆ ನಮ್ಮ ಚಿತ್ರರಂಗದಲ್ಲಿ ಯಾವುದೇ ಸಿನಿಮಾ ಬರಲಿ, ಈಗ ಸ್ಟಾರ್ ನಾಟಕದ್ದು ಅಂತ ಹೇಳಲ್ಲ, ಯಾವುದೇ ಸಿನಿಮಾ ಬಂದರೂ ಜನ ಥಿಯೇಟ್ರಿಗೆ ಬರೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಇನ್ನು 2 ದಿನ ಹೋದರೆ ಸಾಕು, OTTನಲ್ಲಿ ಸಿಗುತ್ತೆ, ಮೊಬೈಲ್ ಸಿಗುತ್ತೆ ಅನ್ನೋ ಧೋರಣೆ ಬೆಳೆದು ಬಿಟ್ಟಿದೆ. ಆದರೆ ಸಿನಿಮಾವನ್ನು ಥಿಯೇಟ್ರಲ್ಲಿ ನೋಡೋದೇ ಒಂದು ಚೆಂದ. ಆ ಸಂಸ್ಕೃತಿ ಬೆಳೀತಾ ಹೋಗಬೇಕು. ಕನ್ನಡ ಪ್ರೇಕ್ಷಕರು ಸಿನಿಮಾ ರಂಗವನ್ನು ಉಳಿಸೋದಕ್ಕೆ ಅವರಿಂದ ಮಾತ್ರ ಸಾಧ್ಯ. ಬರಬೇಕು, ಸಿನಿಮಾ ನೋಡಬೇಕು, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ. ನಿಮಗೆ ಯಾವುದೇ ರೀತಿ ಮೋಸ ಆಗಲ್ಲ. ನಿಮ್ಮ ಮನಸ್ಸಿಗೆ ಸಿನಿಮಾ ನೋಡಿದ್ದಕ್ಕೆ ನಿಮಗೆ ಒಂದು ಖುಷಿ ಸಿಗುತ್ತೆ ಹೊರತು ನಾನು ಇವತ್ತೊಂದು ವಿಷಯವನ್ನು ಕಲಿತೆ, ಇವತ್ತೊಂದು ಪ್ರಜ್ಞೆ ಬಂತು ನನಗೆ ಅಂತ ಹೇಳುವಂಥ ಸಿನಿಮಾ ಇದು. ದಯವಿಟ್ಟು ಸಿನಿಮಾಕ್ಕೆ ಬಂದು ನೋಡಿ ಅಂತ ಕೇಳ್ಕೊತೀವಿ ನಮ್ಮ ಕಡೆಯಿಂದ. ಇವತ್ತಿನ